ಅರ್ಪಣೆಯನ್ನು ಮಾಡ್ತಾ ಇದ್ದೀವಿ. ನೀವು ಮಾಡಿದಂತಹ ಸಮರ್ಪಣೆ ಬುಧನೇಶ್ವರ ದೇವರು ಶ್ರೀ नमस्ते अस्तु रुद्ररूपेभ्यः तत्पुरुषाय विद्महे महादेवाय धीमहि तन्नो रुद्रः प्रचोदयात्। ईशानः सर्वविद्यानामीश्वरः सर्वभूतानां ब्रह्माधिपतिर्ब्रह्मणोऽधिपतिर्ब्रह्मा शिवो मे अस्तु सदा शिवो। निधनपतये नमः निधनपतान्तिकाय नमः ऊर्ध्वाय सर्वाय नमः सर्वलिंगाय नमः ज्वलाय नमः ज्वललिंगाय नमः परमाय नमः परमलिंगाय नमः। एकात्मपदाश्रमेण मां देवीं मातरं भविष्याय जामहे वानो दधातु सुकृतस्य लोके सत्पादिमात् परिमिता पदानि तानि विदुर्ब्राह्मणाय मनीषिणः। ದೀಪವನ್ನು ಸಮರ್ಪಣೆ ಮಾಡಿಕೊಳ್ತಾ ಇದ್ದಾರೆ. ಇಂಥ ದೀಪವನ್ನು ಭದ್ರ ದೀಪವಾಗಿ ಆ ಭುವನೇಶ್ವರನಿಗೆ ಸಮರ್ಪಣೆ ಒಂದು ಕ್ಷಣ ಹೊರವ ಭಾವನವಾಗಿ ಮುಂದೆ ಸಂಸ್ಕೃತ ಭಕ್ತ ಜನಕೋಟಿಗೆ ಆ ಬೆಳಕನ್ನು ಆ ಭಗವಂತ ನೀಡಬೇಕು. ಎಲ್ಲ ಭಕ್ತರು ಕೂಡ ಆಯುರಾರೋಗ್ಯ ಐಶ್ವರ್ಯಗಳಿಂದ ಜೀವನ ಮಾಡುವಂತಹ ಭಗವಂತನಿಂದ ಆಗಬೇಕು ಅಂತ ಸಹ ಆ ಸಂಕಲ್ಪವನ್ನು ಪೊಲೀಸರು ಇಲ್ಲಿಯ ತನಕ ಆ ವಿಶೇಷವಾದಂಥ ದೀಪವನ್ನು ಸಮರ್ಪಣೆ ಮಾಡಿದ್ದಾರೆ. ಭಗವಂತನ ಪ್ರೇರೇಪಣೆ ಯಾವುದು ಅಂತೇಳಿ ನಮಗೆ ತಿಳಿಯದು. ಆ ದೈವಜ್ಞರಿಂದಲೇ ಆ ದೀಪವನ್ನು ಸಮರ್ಪಿತವಾಗಿ ಮಾಡಿಸಿಕೊಳ್ಬೇಕು ಅಂತ ಹೇಳುವಂತಹ ಆ ಒಂದು ಸಂಕಲ್ಪ ಇದ್ದರೆ ಅದು ಆ ಭಗವಂತನ ಪರಮಾನುಗ್ರಹವೇ ಸೇವೆ, ವಿಶೇಷವಾದಂತಹ ಸೇವೆ. ಈ ಸೇವೆಯಿಂದ ದೊಡ್ಡ ಸೇವೆ ಮುಂದೆ ಜ್ಯೋತಿಷ್ಯರೇ ಸಮರ್ಪಣೆ ಮಾಡಿದ್ದಾರೆ. ಅವರಿಗೆ, ಅವರ ಕುಟುಂಬಕ್ಕೆ, ಅವರ ಸಂಸಾರ ಜೀವನ, ಅವರ ನಿಜ ಜೀವನ, ಅವರು ಮಾಡಿಬರುವಂತಹ ಆ ಜ್ಯೋತಿಷ್ಯ ಉದ್ಯೋಗಕ್ಕೆ ಮುಂದೆ ಉತ್ತರೋತ್ತರ ಶ್ರೇಯೋಗಕ್ಕೆ ಪ್ರಾಪ್ತಿಯಾಗಬೇಕು. ಇಡೀ ನಮ್ಮ ಮಂಗಳೂರು ಹೋಬಳಿ ಅಲ್ಲದೆ ವಿದೇಶದಲ್ಲಿಯೂ ಕೂಡ ಅತ್ಯಂತ ಉತ್ತಮವಾದಂತಹ ಹೆಸರನ್ನು ಗಳಿಸಿದಂಥವರು ಜ್ಯೋತಿಷರಿಗೆ ಮುಂದೆ ಇದಕ್ಕಿಂತಲೂ ಹೆಚ್ಚಿನ ಶ್ರೇಯ ಪ್ರಾಪ್ತಿಯಾಗಬೇಕು. ಅವರು ಮಾಡಿರುವಂತಹ ಆ ಜ್ಯೋತಿಷ್ಯ ಸೇವೆ ಯಾವುದೊಂದು ಆ ಜ್ಯೋತಿಷ್ಯದಲ್ಲಿ ಅವರ ಬಾಯಿಂದ ಆ ಸರಸ್ವತಿಯು ನಲಿದು ಆ ಸತ್ಯವು ಅವರ ಬಾಯಿಂದ ಬಂದು ಲೋಕಕ್ಕೆ ಕ್ಷೇಮವಾಗುವಂತಹ ಸತ್ಕರ್ಮಾಚರಣೆಗಳು ಸಮಾಜದಲ್ಲಿ ಮುಂದೆ ಮುಂದೆ ಆಗುತ್ತಾ ಅವರ ಆದೇಶ ನಿರ್ದೇಶ ಪ್ರಕಾರವಾಗಿ ನಡೆದು ಬರುತ್ತಾ ಆ ಭಗವಂತನ ಪರಮಾನುಗ್ರಹ ಸಮಸ್ತರಿಗೂ ಪ್ರಾಪ್ತಿಯಾಗುವ ರೂಪದಲ್ಲಿ ಅವರ ಇಷ್ಟಾರ್ಥವು ಈಡೇರಬೇಕು ಅಂತ ಹೇಳಿಕೊಂಡು ಆ ಬುಧನೇಶ್ವರನಲ್ಲಿ ಮಾಡುವಂತಹ ಪ್ರಾರ್ಥನೆ. ನಮ್ಮ ಬೆಳಗಾವಿ ಶ್ರೀ ಕ್ಷೇತ್ರದ ಅಷ್ಟಬಂಧ ಪ್ರತಿಷ್ಠಾ ಅಷ್ಟಬಂಧ ಬ್ರಹ್ಮಕಲಶೋತ್ಸವದ ಈ ಶುಭ ದಿನದಂದು ಖ್ಯಾತ ದೈವಜ್ಞರಾದ ಪದ್ಮನಾಭ ಶರ್ಮ ಇರ್ಮ್ಯಾನು ಕೂಡ ನಮ್ಮ ಮೇಳದವರು ಅವರಿಂದು ಸಂಜೆಯ ಧಾರ್ಮಿಕ ಸಭೆಯಲ್ಲಿ ಇರಬೇಕಿತ್ತು. ಆದರೆ ಅನಿವಾರ್ಯ ಕಾರಣದಿಂದ
ಈ ಪ್ರಾತಃಕಾಲ ಹೊತ್ತು ಕ್ಷೇತ್ರ ಸಂದರ್ಶಿಸಿ ಈಗ ತಾನೇ ದೇವರ ಭದ್ರಪೀಠವನ್ನು ಸಮರ್ಪಿಸಿದ್ದಾರೆ. ಅದೇ ರೀತಿ ಜೀವನದ ಕಾರ್ಯಕ್ಕೂ ಕೂಡ ಉತ್ತಮ ಮಟ್ಟದಲ್ಲಿ ಸಹಕಾರ ನೀಡಿದರು. ಅವರನ್ನು ಕ್ಷೇತ್ರ ಪರವಾಗಿ ಆತ್ಮೀಯವಾಗಿ ಪ್ರಣಾಮಗಳಲ್ಲಿ ಸ್ವಾಗತಿಸಿದ್ದ ಎರಡು ಮಾತು ಎಲ್ಲರಿಗೂ ನಮಸ್ಕಾರ. ಓಂ ನಮ ಪ್ರಣವಾರ್ಥಾಯ ಶ್ರೀ ವಿಜ್ಞಾನ ಯುಗಮೂರ್ತೆ ನಿರ್ಮಲಾಯ ಪ್ರಶಾಂತಾಯ ಶ್ರೀ ದಕ್ಷಿಣಾಮೂರ್ತಿಯೇ ನಮಃ. ನಾನು ಜ್ಯೋತಿಷಿ ಪದ್ಮನಾಭ ಶರ್ಮಾ ಬೇಳ. ನಾನಿರುವುದು ತ್ರಿಶೂರಲ್ಲಿ. ಬಹಳ ಸಂತೋಷದಲ್ಲಿ ಊರ ಭಕ್ತಜನರೆಲ್ಲ ಬಹಳ ಸಂತೋಷದ ಒಂದು ಸಮಾರಂಭದಲ್ಲಿದ್ದಾರೆ. ನಿನ್ನೆಯಷ್ಟೇ ಪ್ರತಿಷ್ಠಾ ಬ್ರಹ್ಮಕಲಶ ಎಲ್ಲ ಆಗಿದೆ. ನಾಳೆ 26ಕ್ಕೆ ಬ್ರಹ್ಮಕಲಶವೂ ಆಗಲಿಕ್ಕಿದೆ. ವಿಜೃಂಭಣೆಯಿಂದ ನಡೆಯುವಂತಹ ಈ ಒಂದು ಕ್ಷೇತ್ರದ ಬ್ರಹ್ಮಕಲಶ ಯಾವ ರೀತಿಯಲ್ಲಿ ಸಂತೋಷ ಹೇಳಬೇಕು ಅಂತ ಅರ್ಥ ಆಗ್ತಾ ಇಲ್ಲ. ಯಾಕೆಂತ ಹೇಳಿದರೆ, ನಮಗೆ ಸಣ್ಣ ಪ್ರಾಯದಲ್ಲಿಯೇ ವ್ಯಕ್ತಿಗತವಾಗಿ ಹೇಳುವುದಾದರೆ, ನಾವು ಪೆರಡಾಲಕ್ಕೆ ವರ್ಷಕ್ಕೊಮ್ಮೆ ಬರುವುದು. ಸಂಸ್ಕೃತ ಮಹಾಜನ ಸಂಸ್ಕೃತ ಕಾಲೇಜ್ ನಮ್ಮ ನಿರ್ಚಾರಿನ ಶಾಲೆ ವತಿಯಿಂದ ಮಧೂರ್ ಮತ್ತು ಪೆರಡಾಲಕ್ಕೆ ಬರುವುದು ಎಂಬುದು ಒಂದು ಪರಂಪರೆಯಾಗಿ ಸಾಮಾನ್ಯ 110 ವರ್ಷ ನೆನಪು ಸರಿಯಾದರೆ 110 ವರ್ಷದ ಕಾಲಘಟ್ಟದಲ್ಲಿ ಎಲ್ಲ ವರ್ಷವೂ ಬರುವಂತಹ ಒಂದು ವಿಶೇಷವಾದ ವ್ಯವಸ್ಥೆ. ಹಾಗೆ ಯಾವ ರೀತಿಯಲ್ಲಿ ದೇವಾಲಯ ನಮಗೆ ವಿದ್ಯಾಲಯವನ್ನು ಮಾಡಿಬಿಟ್ಟಿದ್ದು, ದೇವಾಲಯದಿಂದ ಜ್ಞಾನ ಭಕ್ತಿಗಳು ಬರುವುದಿದ್ದರೆ ವಿದ್ಯಾಲಯದಿಂದಲೂ ಅದೇ ರೀತಿಯ ಒಂದು ಜ್ಞಾನವು ಭಕ್ತಿಯು ಬರ್ತದೆ. ಆ ರೀತಿಯ ಒಂದು ಅವಿನಾಭಾವ ಸಂಬಂಧ ನಿರ್ಚಾರ ಶಾಲೆಗೂ ಇಲ್ಲಿಗೂ ಇದೆ. ಅದೇ ರೀತಿಯಲ್ಲಿ ಆ ಒಂದು ಸಂಬಂಧ ನಮಗೂ ಇದೆ. ಆದ್ದರಿಂದ ಈ ಒಂದು ಮಹತ್ ಕಾರ್ಯಕ್ಕೆ ನಮಗೂ ಕೂಡ ಇದರಲ್ಲಿ ಸೇರಲಿಕ್ಕೆ ಆಯಿತು. ಎಲ್ಲ ದಿವಸವೂ ಇರಬೇಕಾದ್ದು, ಈ ದಿವಸ ಅವರು ಬರಲಿಕ್ಕೆ ಆಯಿತು ಎಂಬುದು ಬಹಳ ಸಂತೋಷದ ವಿಚಾರ. ಮಾತ್ರವಲ್ಲ, ಪೆರಡಾಲ ಈ ಅಷ್ಟಬಂಧ ಬ್ರಹ್ಮಕಲಶೋತ್ಸವದ ಬಗ್ಗೆ ಒಬ್ಬೊಬ್ಬರು ಹೇಳ್ತಾ ಇರೋದು ಬಹಳ ವಿಜೃಂಭಣೆಯಿಂದ ಆಗ್ತಾ ಇದೆ. ಸ್ವಯಂ ಸೇವಕರೆಲ್ಲ ಅಹೋರಾತ್ರ ಯಾರು ಒಬ್ಬರನ್ನು ನಿಯಂತ್ರಣ ಮಾಡಲಿಕ್ಕಿಲ್ಲ. ಅವರವರ ವ್ಯವಸ್ಥೆಯನ್ನು ಸ್ವಯಂ ನಿಶ್ಚಯಿಸಿಕೊಂಡು ಮಾಡುವಂತಹ ಒಂದು ಒಳ್ಳೆ ರೀತಿಯ ಒಗ್ಗಟ್ಟಿನಲ್ಲಿ ಇಲ್ಲಿ ಆಗ್ತಾ ಇದೆ ಎಂಬುದು ಊರಲ್ಲೆಲ್ಲ ಕೇಳ್ತಾ ಇರುವಂತಹ ಒಂದು ವಿಚಾರ. ಅದು ಕೇಳುವಾಗ ಇರುವಂತಹ ಒಂದು ಸಂತೋಷ ಬಹಳ ಒಂದು ಮನಸ್ಸಿಗೆ ತೃಪ್ತಿಯನ್ನು ಉಂಟು ಮಾಡುತ್ತದೆ. ಇದೆಲ್ಲ ಆ ಭಗವಂತ ತೇನವಿನ ತೃಣೋಪಿನ ಜಲದಿಂದ ಭಗವಂತನೇ ಅನುಗ್ರಹ ಇಲ್ಲದೆ ಯಾವುದೂ ಆಗುವುದಿಲ್ಲ. ನಾವೆಲ್ಲ ಯಾವ ರೀತಿ ಪ್ರಯತ್ನ ಮಾಡಿದರೂ ಕೂಡ ಆ ದೇವರ ಅನುಗ್ರಹ ಇಲ್ಲ ಅಂದರೆ ಯಾವುದು ಒಳ್ಳೆಯ ರೀತಿಯಲ್ಲಿ ಆಗಲಿಕ್ಕಿಲ್ಲ. ಹಾಗೆ ಆ ಮಾಡಿದಂತಹ ಸ್ವಯಂ ಸೇವಕರಿಗೂ, ಅಹೋರಾತ್ರ ಕೆಲಸ ಮಾಡಿದಂತಹ ನಿರವಧಿ ಜನರಿದ್ದಾರೆ. ಒಂದೊಂದು ರೀತಿಯಲ್ಲಿ ಒಂದೊಂದು ಸಂಭಾವನೆಯನ್ನು ಕೊಟ್ಟು ಸಹಕರಿಸಿದಂತಹ ಮಹತ್ ವ್ಯಕ್ತಿಗಳಿದ್ದಾರೆ. ಎಲ್ಲರಿಗೂ ಕೂಡ ಭಗವಂತನ ಆಯುರ ಆರೋಗ್ಯ ಐಶ್ವರ್ಯಗಳನ್ನು ಕರುಣಿಸಲಿ. ಸತ್ಕರ್ಮಗಳು ಇನ್ನೂ ಕೂಡ ಎಲ್ಲರಿಗೂ ಮಾಡುವಂತಹ ಯೋಗ ಭಾಗ್ಯಗಳು ದೇವರು ಅನುಗ್ರಹಿಸಲಿ ಅಂತ ಈ ಸಂದರ್ಭದಲ್ಲಿ ಪ್ರಾರ್ಥಿಸಿದರು. तदन्येव शरदो वर्धमान इत्यभिनिगमो भवति शतमिति शतं दीर्घमायुर्मरुदजेनावर्धयन्ति शतमेन मे शतात्मानं भवति शतमनन्तं भवति शतमैश्वर्यं भवति शतमिति शतं दीर्घमायुः सर्वत्राभिवृद्धिः मङ्गलानि भवन्तु. ಹೆಸರು ಜಾಗವೇ ಇರಲಿಲ್ಲ. ಅದು ಶಾಲೆಗೆ ಮಾಡಿದ ದಿವಸ